ಸರ್, ಪ್ರಹ್ಲಾದ್ ಜೋಶಿ ಒಂದು ಆರೋಪ ಮಾಡ್ತಿರೋದು ಫೇಕ್ ಎನ್ಕೌಂಟರ್ಗೆ ಪೊಲೀಸ್ ಪ್ಲಾನ್ ಮಾಡಿದ್ರು. ಒಂದು ವೇಳೆ ಅವತ್ತು ಮಾಧ್ಯಮದವ್ರು ರಾತ್ರಿ ಗಾಡಿಗಳ ಜೊತೆ ಇರಲಿಲ್ಲ ಅಂದಿದ್ರೆ ಎನ್ಕೌಂಟರ್ ಮಾಡೇ ಬಿಡ್ತಿದ್ರು. ಅವತ್ತು ಪೊಲೀಸರಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ ಅಂತ ಈಗ ಆರೋಪ ಮಾಡ್ತಿದ್ದಾರೆ ಸರ್ ಪ್ರಹ್ಲಾದ್ ಜೋಶಿ ಅವರು. ನೋಡ್ರಿ, ಅವರು ಅಂಬೇಡ್ಕರ್ ಮೇಲಿನ ಹೇಳಿಕೆಯನ್ನ ಮರೆಮಾಚಲಿಕ್ಕೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನ ನೀವು ಬಹಳ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀರಿ ಮಾಧ್ಯಮದ ಸ್ನೇಹಿತರುಗಳು. ಈ ದೇಶ ಉಳಿದಿರೋದೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದಿಂದ. ಅದಕ್ಕೆ ಅವ್ರಿಗೆ ಮಾಡಿದಂಥ ಅಪಮಾನವನ್ನ ನೀವು ತೋರಿಸ್ಲಿಕ್ಕೆ ಬಿಂಬಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವು ಸಿ.ಟಿ. ರವಿನ ಬಿಂಬಿಸ್ತಾ ಇದ್ದೀರಿ. ಏನು ಮಾಡಲಿ ನಾನು? ಆಗಿದ್ದ ಘಟನೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಲೆ ಬೆದರಿಕೆ ಆಗಿದ್ದಾರೆ. ನಮಗೇನು ಆದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಕಟ್ಕೊಳ್ತಾ ಇದ್ರೆ ಕಾರಣ ಅಂತ ಪದೇ ಪದೇ ಹೇಳ್ತಿದ್ದಾರೆ ಸಿ.ಟಿ. ರವಿ. ಸಿ.ಟಿ. ರವಿಯವರು ಭಾಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು. ಅವ್ರ ಜೊತೆ ಒಡನಾಟ ಇರುವಂಥವರು ಭಾಳ ಇತಿಹಾಸ ಇರ್ತಕ್ಕಂಥವ್ರು. ಏನು ಮಾಡೋಕ್ಕಾಯ್ತದೆ? ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ. ಏನು ತಲೆ ಯಾಕೆ ಎಷ್ಟ್ಕೊತೀರಿ? ಇಲ್ಲ ಅಂತ ಅಂದರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೇ ಒಂದು ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಹೇಳಿ. ಬೇಡ ಅಂದವ್ರು ಯಾರು? ಅವ್ರು ಏನಾರು ಆ ಥರ ಇದ್ರೆ ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ಇದನ್ನೇ ಕೇಳ್ಬಿಡ್ಲಿ. SPG ಲೈನಪ್ ರಾಷ್ಟ್ರೀಯ ನಾಯಕರಲ್ವಾ ಅವರು? ಕೇಳಲಿ, ಕೊಡ್ತಾರೆ, ಓಡಾಡಲಿ. ಯಾರು ಬೇಡ ಅಂತಾರೆ? ಯಾರ ಮೇಲೆ ಬೇಕಾದ್ರೂ ಗುಂಡಾರಿಸ್ಲಿ. ಆಗ ಸರ್, ಈಗ ಕೆಲ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸರ್. ಚನ್ನಗಿರಿ ಶಾಸಕ ಶಿವಗಂಗೂರು SS ಮಲ್ಲಿಕಾರ್ಜುನ್ ಬದಲಾವಣೆ ಮಾಡಬೇಕು, ಕಮಿಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಬಹಿರಂಗ ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯ ಲೆಟರ್ ಬರೆದಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಊರಲ್ಲಿ ಇರಲಿಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ. ಬೇರೆ ಏನು ವಿಚಾರ ಹೇಳಿ ಆಗ್ಬೋದಾ? ಥ್ಯಾಂಕ್ ಯು. ಒಂದು ಇತಿಹಾಸ ಇರುವಂಥ ಒಂದು ಕಾರ್ಯಕ್ರಮ. ಗಾಂಧೀಜಿಯವರ ನೆನಪುಗಳನ್ನು ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಸಿದಂಥ ಅಧಿವೇಶನವನ್ನು, ಸ್ವತಂತ್ರ ಹೋರಾಟಕ್ಕಾಗಿ ಅವರು ಕೊಟ್ಟಂಥ ಕರೆಯನ್ನು ನೆನಪು ಮಾಡಿಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ರಾಜ್ಯದಿಂದ, ರಾಷ್ಟ್ರದಿಂದ ಅನೇಕ ನಾಯಕರುಗಳು ಆ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ, ಸಭೆಗೆ. ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ. ಬೆಳಗಾವಿನಲ್ಲಿ ಗಾಂಧಿ ಸ್ಟ್ಯಾಚ್ಯೂ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ಗಳಿಂದ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಮತ್ಸದಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.